ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. 2024 ಫೆಬ್ರವರಿ 13ರ ಮಂಗಳವಾರವಾದ ಇಂದು ದೇವಗುರು ಗುರುವಿನ ರಾಶಿಚಕ್ರದ ಮೀನ ರಾಶಿಯಲ್ಲಿ ಚಂದ್ರನು ಸಂಕ್ರಮಿಸಲಿದ್ದಾನೆ. ಅಲ್ಲದೆ ನಾಳೆ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕದಂದು ವಿನಾಯಕ ಚತುರ್ಥಿ ವ್ರತ ಆಚರಿಸಲಾಗುತ್ತದೆ. ವಿನಾಯಕ ಚತುರ್ಥಿಯ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗ, ರವಿಯೋಗ, ಶುಭಯೋಗ, ಉತ್ತರ ಭಾದ್ರಪದ ನಕ್ಷತ್ರಗಳ ಶುಭ ಸಂಯೋಗವೂ ನಡೆಯುತ್ತಿದೆ. ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿವರೆಗಿನ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ? ಯಾವ ರಾಶಿಯವರಿಗೆ ಅದೃಷ್ಟ? ಯಾವ ರಾಶಿಯವರು ಎಚ್ಚರದಿಂದಿರಬೇಕು ಎನ್ನುವುದನ್ನು ತಿಳಿದುಕೊಳ್ಳಿ. ಮೇಷರಾಶಿ. ಇಂದು ನಿಮ್ಮ ದಿನವು ಸಂತೋಷದಿಂದ ಕಳೆಯುತ್ತದೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜನರು ಇಂದು ಉತ್ತಮ ಆರ್ಥಿಕ ಲಾಭಗಳನ್ನು ಪಡೆಯಬಹುದು. ಇದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಇಂದು ಸಾಮಾಜಿಕ ಪ್ರತಿಷ್ಠೆಯು ಹೆಚ್ಚಾಗುತ್ತದೆ. ಇದು ಸಮಾಜದಲ್ಲಿ ನಿಮಗೆ ಉತ್ತಮ ಚಿತ್ರಣವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ಜನರು ನಿಮ್ಮ ಸ್ನೇಹಿತರಾಗಲು ಪ್ರಯತ್ನಿಸುತ್ತಾರೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಡೆಯುತ್ತಿದ್ದರೆ ಇಂದು ನೀವು ಅವುಗಳಿಂದ ಪರಿಹಾರವನ್ನು ಕಾಣುತ್ತೀರಿ. ಇದರಿಂದಾಗಿ ಎಲ್ಲಾ ಕುಟುಂಬ ಸದಸ್ಯರು ಸಹ ಸಂತೋಷವಾಗಿರುತ್ತಾರೆ. ಇಂದು ನೀವು ನಿಮ್ಮ ಮಕ್ಕಳು ಕುಟುಂಬ ಸದಸ್ಯರೊಂದಿಗೆ ಮೋಜು ಮಾಡುವುದನ್ನು ನೋಡಿ ಸಂತೋಷಪಡುತ್ತೀರಿ. ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಇಂದು ಏಕಾಗ್ರತೆ ಮತ್ತು ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ಆಗ ಮಾತ್ರ ಅವರು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 81%. ವೃಷಭ ರಾಶಿ. ಇಂದು ನಿಮಗೆ ವಿಶೇಷ ದಿನವಾಗಲಿದೆ. ಪ್ರೇಮ ಜೀವನ ನಡೆಸುವ ಜನರು ತಮ್ಮ ಕೆಲವು ಆಸೆಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳುತ್ತಾರೆ. ಅದನ್ನು ಸಂಗಾತಿಯು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರಿಗೆ ಕೆಲವು ಸಲಹೆಗಳನ್ನು ನೀಡುತ್ತಾರೆ. ನೀವು ಇಂದು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗುವ ಮುನ್ನ ನಿಮ್ಮ ಆದಾಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಸಂಪತ್ತು ಕಡಿಮೆಯಾಗಬಹುದು. ಸಂಜೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕೆಲವು ರೋಚಕ ಕ್ಷಣಗಳನ್ನು ಕಳೆಯುತ್ತೀರಿ. ನವವಿವಾಹಿತರು ಇಂದು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಇದರಿಂದಾಗಿ ಅವರ ಸಂತೋಷಕ್ಕೆ ಯಾವುದೇ ಮಿತಿಯಿಲ್ಲ. ವಿದ್ಯಾರ್ಥಿಗಳಿಗೆ ಇಂದು ಹಿರಿಯರಿಂದ ಬೆಂಬಲ ದೊರೆಯಲಿದೆ. ಬಡವರಿಗೆ ಬಟ್ಟೆ, ಅನ್ನದಾನ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 95%. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಮಿಶ್ರ ದಿನವಾಗಲಿದೆ. ಇಂದು ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡುತ್ತೀರಿ. ಇದಕ್ಕಾಗಿ ನಿಮ್ಮ ಸಂಗಾತಿಯಿಂದ ಸಲಹೆ ಪಡೆದ ನಂತರ ಸ್ಥಿರ ಠೇವಣಿ ಅಥವಾ ವಿಮಾ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಆ ಹಣವನ್ನು ನೀವು ಮರಳಿ ಪಡೆಯುವ ಸಾಧ್ಯತೆಗಳು ತುಂಬಾ ಕಡಿಮೆ. ಇಂದು ವ್ಯಾಪಾರ ಮಾಡುವ ಜನರು ತಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಯನ್ನು ತಕ್ಷಣವೇ ಕಾರ್ಯಗತಗೊಳಿಸಬೇಕು. ಆಗ ಮಾತ್ರ ಅವರು ಲಾಭ ಗಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ಅದನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಅವರು ಅದರಿಂದ ಪ್ರಯೋಜನ ಪಡೆಯಬಹುದು. ಸಂಜೆ ಸಮಯ. ಇಂದು ನೀವು ನಿಮ್ಮ ಹೆತ್ತವರನ್ನು ತೀರ್ಥಯಾತ್ರೆಗೆ ಕರೆದೊಯ್ಯಬಹುದು. ಹಸುವಿಗೆ ರೊಟ್ಟಿಯನ್ನು ತಿನ್ನಿಸಿ. ಇಂದಿನ ಅದೃಷ್ಟ ವ್ಯವಕಲನ 90%. ಕಟಕ ರಾಶಿ. ಇಂದು ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೃತ್ಪೂರ್ವಕವಾಗಿ ಮಾತನಾಡುತ್ತೀರಿ. ಅದು ನಿಮ್ಮ ಮನಸ್ಸಿನ ಹೊರೆಯನ್ನು ಹಗುರಗೊಳಿಸುತ್ತದೆ. ನೀವು ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇಂದು ನೀವು ಅವುಗಳಿಂದಲೂ ಪರಿಹಾರವನ್ನು ಪಡೆಯುತ್ತೀರಿ. ಪ್ರೀತಿಯ ಜೀವನವನ್ನು ನಡೆಸುವ ಜನರು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಈ ಸಂಜೆ ನೀವು ನಿಮ್ಮ ಪೋಷಕರು ಮತ್ತು ಒಡಹುಟ್ಟಿದವರ ಜೊತೆ ಸಮಯ ಕಳೆಯುತ್ತೀರಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಹಳೆಯ ಅಸಮಾಧಾನವಿದ್ದರೆ ಅದನ್ನು ತೆಗೆದುಹಾಕುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ನಿಮ್ಮ ಕುಟುಂಬದ ಸದಸ್ಯರು ನಿಮಗಾಗಿ ಅಚ್ಚರಿಯ ಪಾರ್ಟಿಯನ್ನು ಆಯೋಜಿಸಬಹುದು ಮತ್ತು ನಿಮಗಾಗಿ ಉಡುಗೊರೆಗಳನ್ನು ಸಹ ತರಬಹುದು. ವಿಷ್ಣುವನ್ನು ಆರಾಧಿಸಿ. ಇಂದಿನ ಅದೃಷ್ಟ ವ್ಯವಕಲನ 69%. ಸಿಂಹ ರಾಶಿ. ಇಂದು ನೀವು ನಿಮ್ಮ ವ್ಯವಹಾರಕ್ಕಾಗಿ ಯಾವುದೇ ಬ್ಯಾಂಕ್ ಅಥವಾ ಸಂಸ್ಥೆಯಿಂದ ಹಣವನ್ನು ಎರವಲು ಪಡೆಯಲು ಯೋಚಿಸುತ್ತಿದ್ದರೆ ಸ್ವಲ್ಪ ಸಮಯ ಕಾಯುವುದು ಉತ್ತಮ. ಇಲ್ಲದಿದ್ದರೆ ಅದನ್ನು ಮರುಪಾವತಿಸಲು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ಇಂದು ನೀವು ನಿಮ್ಮ ಮಕ್ಕಳಿಂದ ನಿರಾಶೆಯನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಅವರ ಮೇಲೆ ನಿಗಾ ಇರಿಸಿ. ಇಂದು ವ್ಯವಹಾರದಲ್ಲಿ ಸಹ ನೀವು ಯಾರಿಂದಲೂ ಸಲಹೆ ಪಡೆದು ಕೆಲಸ ಮಾಡಬಾರದು. ಇಲ್ಲದಿದ್ದರೆ ಅವರು ಆ ಕೆಲಸವನ್ನು ಪೂರ್ಣಗೊಳಿಸದಂತೆ ತಡೆಯಲು ಪ್ರಯತ್ನಿಸಬಹುದು. ಇಂದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕೆಲವು ಶುಭ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ನಿರ್ಗತಿಕರಿಗೆ ಸಹಾಯ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 88%. ಕನ್ಯಾ ರಾಶಿ.
ರಾಜಕೀಯದ ದಿಕ್ಕಿನಲ್ಲಿ ಕೆಲಸ ಮಾಡುವ ಕನ್ಯಾ ರಾಶಿಯವರಿಗೆ ಇಂದು ಉತ್ತಮ ದಿನವಾಗಲಿದೆ, ಏಕೆಂದರೆ ನಿಮ್ಮ ಭಾಷಣದಿಂದ ಗೌರವವನ್ನು ಪಡೆಯುತ್ತೀರಿ. ಇದರಿಂದಾಗಿ ರಾಜಕೀಯ ದಿಕ್ಕಿನಲ್ಲಿ ಅವರ ಪ್ರಯತ್ನಗಳು ಸಹ ಫಲಪ್ರದವಾಗುತ್ತವೆ. ಇಂದು ನೀವು ನಿಮ್ಮ ಸಂಗಾತಿಯನ್ನು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಕೇಳಬಹುದು. ಇದರಲ್ಲಿ ನಿಮ್ಮ ಸಹೋದರನಿಂದ ಸಲಹೆಯನ್ನು ಪಡೆದು ಮುಂದುವರಿಯುವುದು ಉತ್ತಮ. ಇಂದು ನೀವು ನಿಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು, ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ. ಕುಟುಂಬದ ಚಿಕ್ಕ ಮಕ್ಕಳು ಇಂದು ನಿಮ್ಮಿಂದ ಕೆಲವು ಬೇಡಿಕೆಗಳನ್ನು ಮಾಡಬಹುದು, ಅದನ್ನು ನೀವು ಈಡೇರಿಸುವಿರಿ. ಶ್ರೀ ಕೃಷ್ಣನನ್ನು ಆರಾಧಿಸಿ. ಇಂದಿನ ಅದೃಷ್ಟ ವ್ಯವಕಲನ 81%. ತುಲಾ ರಾಶಿ. ಇಂದು ನಿಮಗೆ ಗೊಂದಲಮಯವಾಗಿರುತ್ತದೆ. ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಇಡೀ ದಿನವನ್ನು ಕಳೆಯುತ್ತೀರಿ. ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಸಮಯವನ್ನು ಕಳೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಇಂದು ನಿಮ್ಮ ತಾಯಿಯು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಹೌದು ಎಂದಾದರೆ ಅವರಿಗೆ ಮನವರಿಕೆ ಮಾಡಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ನೀವು ಕೆಲವು ಹಳೆಯ ಸಾಲಗಳನ್ನು ಹೊಂದಿದ್ದರೆ ಇಂದು ನೀವು ಅವುಗಳನ್ನು ಮರುಪಾವತಿ ಮಾಡುವಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಯಾಗುತ್ತೀರಿ. ಇದು ನಿಮಗೆ ಸ್ವಲ್ಪ ನಿರಾಳತೆಯನ್ನು ನೀಡುತ್ತದೆ. ಇಂದು ನೀವು ಕೆಲವು ಕಾಲೋಚಿತ ಕಾಯಿಲೆಗಳಿಂದ ಪ್ರಭಾವಿತರಾಗಬಹುದು, ಆದ್ದರಿಂದ ನೀವು ಇಂದು ಜಾಗರೂಕರಾಗಿರಬೇಕು. ವಿಷ್ಣುವಿನ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 68%. ವೃಶ್ಚಿಕ ರಾಶಿ. ಇಂದು ನಿಮಗೆ ಸಾಮಾನ್ಯ ದಿನವಾಗಲಿದೆ. ಇಂದು ನೀವು ನಿಮ್ಮ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತೀರಿ, ಅದು ನಿಮ್ಮ ಸೌಕರ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಇಂದು ನೀವು ನಿಮ್ಮ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಇದನ್ನೆಲ್ಲ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ನೀವು ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ನೀವು ಭವಿಷ್ಯಕ್ಕಾಗಿ ಹಣವನ್ನು ಉಳಿಸುವುದು ಉತ್ತಮ. ಮದುವೆಗೆ ಅರ್ಹರಾದ ಜನರಿಗೆ ಇಂದು ಉತ್ತಮ ಪ್ರಸ್ತಾಪಗಳು ಬರಬಹುದು, ಇದು ಕುಟುಂಬ ಸದಸ್ಯರಿಂದ ಅನುಮೋದನೆ ಪಡೆಯಬಹುದು. ಇಂದು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಿರಿ. ಶ್ರೀಗಂಧದ ತಿಲಕವನ್ನು ಹಚ್ಚಿ. ಇಂದಿನ ಅದೃಷ್ಟ ವ್ಯವಕಲನ 90%. ಧನು ರಾಶಿ. ಇಂದು ನೀವು ವ್ಯವಹಾರದಲ್ಲಿ ವಿವಿಧ ಆದಾಯದ ಮೂಲಗಳನ್ನು ಪಡೆಯುತ್ತೀರಿ, ಅದರ ಆಧಾರದ ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ನೀವು ನಿಮ್ಮ ಸಹೋದರ ಸಹೋದರಿಯರಿಂದ ಉಡುಗೊರೆಯನ್ನು ಪಡೆಯಬಹುದು. ವಿದೇಶಿಯರೊಂದಿಗೆ ವ್ಯಾಪಾರ ಮಾಡುವ ಜನರು ಇಂದು ನಿರಾಶಾದಾಯಕ ಸುದ್ದಿಗಳನ್ನು ಕೇಳಬಹುದು, ಅದು ಅವರನ್ನು ಚಿಂತೆಗೀಡು ಮಾಡುತ್ತದೆ. ನಿಮ್ಮ ಮಗುವಿನ ಪ್ರಗತಿಯನ್ನು ನೋಡಿದ ನಂತರ ನಿಮ್ಮ ಮನಸ್ಸು ಇಂದು ತುಂಬಾ ಸಂತೋಷವಾಗುತ್ತದೆ. ಸಂಜೆ ನೀವು ನಿಮ್ಮ ಸಂಗಾತಿಯನ್ನು ಶಾಪಿಂಗ್ಗೆ ಕರೆದೊಯ್ಯಬಹುದು. ಪ್ರತಿನಿತ್ಯ ಸಂಕಟನಾಶಕ ಗಣೇಶ ಸ್ತೋತ್ರ ಪಠಿಸಿ. ಇಂದಿನ ಅದೃಷ್ಟ ವ್ಯವಕಲನ 93%. ಮಕರ ರಾಶಿ. ಇಂದು ನಿಮಗೆ ಸಂತೋಷದ ದಿನವಾಗಿರುತ್ತದೆ. ಇಂದು ನೀವು ನಿಮ್ಮ ಮನೆಯಲ್ಲಿ ಶಾಂತಿಯ ಕೆಲವು ಕ್ಷಣಗಳನ್ನು ಕಳೆಯುತ್ತೀರಿ, ಏಕೆಂದರೆ ದೀರ್ಘಕಾಲದ ಸಮಸ್ಯೆ ಇಂದು ಕೊನೆಗೊಳ್ಳುತ್ತದೆ. ಇದರಿಂದಾಗಿ ನೀವು ವಿಶ್ರಾಂತಿ ಪಡೆಯುತ್ತೀರಿ ಮತ್ತು ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುತ್ತೀರಿ. ಇಂದು ಸಂಜೆ ಅತಿಥಿಗಳು ನಿಮ್ಮ ಮನೆಗೆ ಬರಬಹುದು, ಇದರಲ್ಲಿ ಎಲ್ಲಾ ಕುಟುಂಬ ಸದಸ್ಯರು ಕಾರ್ಯನಿರತರಾಗಿರುತ್ತಾರೆ. ಆದರೆ ಇಂದು ಕುಟುಂಬ ಸದಸ್ಯರ ಹಠಾತ್ ಅನಾರೋಗ್ಯದ ಕಾರಣ ನೀವು ಓಡಬೇಕಾಗಬಹುದು, ಅದು ನಿಮಗೆ ಸ್ವಲ್ಪ ಹಣವನ್ನು ಸಹ ಖರ್ಚು ಮಾಡುತ್ತದೆ. ನಿಮ್ಮ ಅಳಿಯಂದಿರಲ್ಲಿ ಯಾರೊಂದಿಗಾದರೂ ನೀವು ವಿವಾದವನ್ನು ಹೊಂದಿದ್ದರೆ ಅದು ನಿಮ್ಮ ಸಂಗಾತಿಯ ಸಹಾಯದಿಂದ ಇಂದು ಪರಿಹರಿಸಲ್ಪಡುತ್ತದೆ. ಗಣಪತಿಗೆ ಗರಿಕೆ ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 96%. ಇಂದಿನ ಅದೃಷ್ಟ ವ್ಯವಕಲನ 96%. ಕುಂಭ ರಾಶಿ. ಹೊಸ ವ್ಯವಹಾರವನ್ನು ಪ್ರಾರಂಭಿಸುವವರಿಗೆ ಇಂದು ಉತ್ತಮ ದಿನವಾಗಲಿದೆ, ಆದರೆ ನೀವು ಅನುಭವಿಗಳ ಸಲಹೆಯನ್ನು ಪಡೆದು ಮುನ್ನಡೆಯುವುದು ಉತ್ತಮ. ಇಂದು ನಿಮ್ಮ ಕೆಲವು ಹೊಸ ಶತ್ರುಗಳು ಸಹ ಉದ್ಭವಿಸಬಹುದು, ಅವರು ನಿಮ್ಮ ಪ್ರಗತಿಯನ್ನು ನೋಡಿದ ನಂತರ ನಿಮ್ಮ ಬಗ್ಗೆ ಅಸೂಯೆಪಡುತ್ತಾರೆ. ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ, ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರು ಸಹ ಸಂತೋಷವಾಗಿರುತ್ತಾರೆ. ಇಂದು ನಿಮ್ಮ ತಂದೆ ನಿಮಗೆ ಏನಾದರೂ ಹೇಳಿದರೆ ನೀವು ಅವರ ಮಾತನ್ನು ಶಾಂತವಾಗಿ ಕೇಳಿದರೆ ಒಳ್ಳೆಯದು, ಕೆಲವೊಮ್ಮೆ ಹಿರಿಯರ ಮಾತನ್ನು ಕೇಳುವುದು ಒಳಿತು. ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿ. ಇಂದಿನ ಅದೃಷ್ಟ ವ್ಯವಕಲನ 65%. ಮೀನ ರಾಶಿ. ಇಂದು ನಿಮ್ಮ ವ್ಯವಹಾರದಲ್ಲಿ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಯಿದೆ. ಇದರಿಂದಾಗಿ ನಿಮ್ಮ ಕೆಲವು ಹಣದಿಂದ ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ನೀವು ನಿಮ್ಮ ಆಹಾರ ಪದ್ಧತಿಯನ್ನು ನಿಯಂತ್ರಿಸಬೇಕಾಗುತ್ತದೆ, ಇಲ್ಲದಿದ್ದರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು, ಇದು ಪ್ರಮುಖ ಕಾಯಿಲೆಯ ರೂಪವನ್ನು ಪಡೆಯಬಹುದು. ಆದ್ದರಿಂದ ಇಂದು ಜಾಗರೂಕರಾಗಿರಿ.
ಇಂದು ವಿದ್ಯಾರ್ಥಿಗಳು ಏಕಾಗ್ರತೆ ಮತ್ತು ಪರೀಕ್ಷೆಗೆ ತಯಾರಿ ಆರಂಭಿಸಬೇಕು, ಆಗ ಮಾತ್ರ ಅವರು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ಸಂಜೆ ನೀವು ನಿಮ್ಮ ಹಣದ ಸ್ವಲ್ಪ ಭಾಗವನ್ನು ಬಡವರ ಸೇವೆಗೆ ಖರ್ಚು ಮಾಡುತ್ತೀರಿ, ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಇಂದು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಮದುವೆಯ ಪ್ರಸ್ತಾಪವನ್ನು ಸಹ ಅನುಮೋದಿಸಬಹುದು, ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರು ಸಂತೋಷವಾಗಿರುತ್ತಾರೆ. ಲಡ್ಡುಗಳನ್ನು ವಿಷ್ಣುವಿಗೆ ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 70%. ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.